ವಾಹನಗಳು ಹಾಗೇನೆ ಜಾಗ ಬೇಕಲ್ಲ. ಒಂದ್ ನಿಮಿಷ ಇರು ಆನಂದ. ಕೂತಿದ್ಯಲ್ಲ ಮರ್ಯಾ. ಇಬ್ಬರು ಪ್ರತಿನಿಧಿಗಳು ಶ್ರುತಿ ಹಾಗೆ ಶ್ರೀಪಾದ್ ಜೊತೆಗೆ ಇನ್ನುಳಿದಂತೆ ನಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇವತ್ತು SM ಕೃಷ್ಣ ಅವರ ಪಾರ್ಥಿವ ಶರೀರದ ಮೆರವಣಿಗೆಯ ಅಷ್ಟು ಡೀಟೇಲ್ಸ್ ಅನ್ನ ಕವರ್ ಮಾಡ್ತಾ ಇದೆ. ರಾಮನಗರದಿಂದ ಈಗಷ್ಟೇ ಮುಂದಕ್ಕೆ ಸಾಗ್ತಾ ಇದೆ ಪಾರ್ಥಿವ ಶರೀರವನ್ನ ಹೊತ್ತ ವಿಶೇಷ ವಾಹನ. ಈ ಬಗ್ಗೆ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. SM ಕೃಷ್ಣ ಅವರ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳು ಕೂಡ ಸೋಮನಹಳ್ಳಿ ಬಳಿಯಲ್ಲಿ ಆಗ್ತಾ ಇದೆ. 1,000 kg ಶ್ರೀಗಂಧವನ್ನ ಇದಕ್ಕೋಸ್ಕರ ಬಳಕೆ ಮಾಡಲಾಗ್ತಾ ಇದೆ. ಅಂತ್ಯಕ್ರಿಯೆ ಸ್ಥಳಕ್ಕೆ ಶ್ರೀಗಂಧದ ಮರದಗಳನ್ನ ಈಗ ಆಲ್ರೆಡಿ ಅರಣ್ಯ ಇಲಾಖೆ ವಾಹನದಲ್ಲೇ ತರಿಸಲಾಗಿದೆ. ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ವಿಧಿವಿಧಾನಗಳು ನಡೆಯಲಿದೆ. 3 ಗಂಟೆ ನಂತರದಲ್ಲಿ ವಿಧಿವಿಧಾನಗಳನ್ನು ನಡೆಸಲಿಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಇದರ ಜೊತೆಯಲ್ಲೇ ನಿನ್ನೆನೇ ಸರ್ಕಾರದ ಭಾಗವಾಗಿ ಪ್ರತಿಕ್ರಿಯೆಗಳು ಬಂದಿತ್ತು. 3 ದಿನಗಳ ಶೋಕಾಚರಣೆ ಹಾಗೆ ಸಕಲ ಸರ್ಕಾರಿ ಗೌರವದ ಜೊತೆಗೆ ಅಂತ್ಯಕ್ರಿಯೆಯನ್ನ ನಡೆಸಿಕೊಡುವಂತಹ ನಿರ್ಧಾರ. ಸರ್ಕಾರಿ ಸಲಾಂ ಇರುತ್ತೆ, ಅಂದರೆ ಕುಶಾಲ ತೋಪುಗಳ ಸಿಡಿಸೋದಿರಬಹುದು ಅಥವಾ ರಾಷ್ಟ್ರಧ್ವಜವನ್ನ ಸಮರ್ಪಣೆ ಮಾಡೋದಿರಬಹುದು. ಈ ರೀತಿಯಾದ ಕ್ರಿಯಾವಿಧಾನಗಳನ್ನು ಸರ್ಕಾರದ ಕಡೆಯಿಂದ ಮಾಡಲಾಗುತ್ತೆ. ಸರ್ಕಾರದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಇದೆಲ್ಲವೂ ಸರ್ಕಾರದ ಕಾರ್ಯಕ್ರಮ ಆದರೆ ಮತ್ತೊಂದು ಕಡೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು, ಅಂತಿಮ ವಿಧಿವಿಧಾನಕ್ಕೆ ಸಂಬಂಧಪಟ್ಟಂತೆ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟ ಧಾರ್ಮಿಕ ವಿಧಿವಿಧಾನಕ್ಕೆ ಬಳಕೆ ಮಾಡಲಾಗುವ ಶ್ರೀಗಂಧ ಇದನ್ನು ಅರಣ್ಯ ಇಲಾಖೆಯ ವಾಹನದಲ್ಲಿ ತರಿಸಲಾಗಿದೆ. 1,000 kgಯಷ್ಟು ತೂಗುವ ಶ್ರೀಗಂಧವನ್ನು ತರಿಸಲಾಗಿದೆ. ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಅಂತಿಮ ಕ್ರಿಯಾ ವಿಧಾನಗಳು ನೆರವೇರುತ್ತೆ. ಮತ್ತೊಂದು ಕಡೆ ನೇರ ಪ್ರಸಾರದ ದೃಶ್ಯದಲ್ಲಿ ರಾಮನಗರದಿಂದ ವಿಶೇಷ ವಾಹನ ಹೊರಟಿದೆ ಸೋಮನಹಳ್ಳಿ ಕಡೆಗೆ. ಸೋಮನಹಳ್ಳಿಯಲ್ಲಿರುವ ಕೆಫೆ ಕಾಫಿ ಡೇ SM ಕೃಷ್ಣ ಅವರದ್ದೇ ಜಾಗ. ಅಲ್ಲೇನೆ ಈ ಅಂತಿಮ ವಿಧಿವಿಧಾನಕ್ಕೆ ಏರ್ಪಾಡುಗಳನ್ನು ಮಾಡಲಾಗಿದೆ. ಸಿದ್ಧತೆ ಆಗಿದೆ ಅಂತ ವೈದಿಕ ಏನು ಭಾನುಪ್ರಕಾಶ್ ಶರ್ಮಾ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಇನ್ನಿತರೆ ಅಧಿಕಾರಿಗಳ ಜೊತೆ ಯಾವ ರೀತಿ ಪೂಜಾ ಕೈಂಕರ್ಯಗಳಿಗೆ ವ್ಯವಸ್ಥೆ ಬೇಕು ಅನ್ನೋದನ್ನ ನೇರವಾಗಿ ಮಾತಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನು ಒಂದಷ್ಟು ಅವ್ರಿಗೆ ಅಂತಿಮ ವಿಧಿ ವಿಧಾನ ನೆರವೇರಿಸೋದಕ್ಕೆ ಒಂದಷ್ಟು ಜಾಗ ಬೇಕು, ಜೊತೆಗೆ ಒಂದಷ್ಟು ವ್ಯವಸ್ಥೆ ಬೇಕು, ಅದೆಲ್ಲಾನು ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂಥದ್ದು. ಜೊತೆಗೆ ಇಂಥ ಐಟಮ್ಗಳೆಲ್ಲ ಬೇಕು, ಇಂತಿಂಥ ವಸ್ತುಗಳೆಲ್ಲ ಬೇಕು ಅಂತ ಹೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಅವರ ಶಿಷ್ಯರಿಂದ ಕೂಡ ಬಂದಿರುವಂಥದ್ದು. 3 ಗಂಟೆಯ ನಂತರ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ವಿಧಿ ವಿಧಾನಗಳು ಆರಂಭ ಆಗುವಂಥದ್ದು. ಮತ್ತೊಂದೆಡೆ ಶ್ರೀಗಂಧ ಕೂಡ ಬಂದಿರುವಂಥದ್ದು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಅರಣ್ಯ ಇಲಾಖೆಯ ವಾಹನದಲ್ಲಿ 1,000 kg ಶ್ರೀಗಂಧದ ತುಂಡುಗಳು ಅಂದರೆ ಕಟ್ಟಿಗೆಗಳನ್ನು ತಂದಿದ್ದಾರೆ. ಅಂತಿಮ ಸಂಸ್ಕಾರಕ್ಕೆ ಯಾವ ರೀತಿ ಬೇಕು ಅದೆಲ್ಲ ಸಕಲ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಚಿತೆಯನ್ನು ಸಿದ್ಧಪಡಿಸುವಂಥ ಸಂದರ್ಭದಲ್ಲಿ 1,000 kg ಶ್ರೀಗಂಧದ ಕಟ್ಟಿಗೆಗಳನ್ನು ಬಳಸಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ. ಅದಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಈಗ ಅಂತಿಮ ಸಿದ್ಧತೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಭಾನುಪ್ರಕಾಶ್ ಶರ್ಮಾ ಅವರು ಪಡ್ಕೊಳ್ತಾ ಇರುವಂಥದ್ದು. ಒಂದಷ್ಟು ಅಧಿಕಾರಿಗಳು ಕೂಡ ಈ ರೀತಿ ವ್ಯವಸ್ಥೆ ಮಾಡಿದ್ದೀವಿ, ಜೊತೆಗೆ ಇನ್ನೇನಾದರೂ ವ್ಯವಸ್ಥೆ ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇರುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರಿ ಸಕಲ ಗೌರವಗಳಿಂದ ಅಂತ್ಯಕ್ರಿಯೆ ನೆರವೇರಿದ್ರೆ, ಮತ್ತೊಂದೆಡೆ ಏನು ಒಕ್ಕಲಿಗ ಸಂಪ್ರದಾಯದಂತೆ ವಿಧಿ ವಿಧಾನಗಳು ಕೂಡ ನೆರವೇರುವಂಥದ್ದು. ಪೂಜಾ ಪುನಸ್ಕಾರಗಳನ್ನ ನೆರವೇರಿಸೋದಕ್ಕೆ ಭಾನುಪ್ರಕಾಶ್ ಶರ್ಮಾ ಅವರು ಬಂದಿರುವಂಥದ್ದು. ಇನ್ನು ಈ ಭಾಗದಲ್ಲಿ ಗಮನಿಸಬಹುದು, ಅಂತ್ಯಕ್ರಿಯೆ ನೆರವೇರುವಂತಹ ಸಂದರ್ಭದಲ್ಲಿ ಗಣ್ಯರು ಹಾಗೂ ಸಾಧು ಸಂತರು ಕುಳಿತುಕೊಂಡು ಅಂತ್ಯಕ್ರಿಯೆಯನ್ನ ವೀಕ್ಷಣೆ ಮಾಡೋದಕ್ಕೆ, ಜೊತೆಗೆ ವಿಧಿ ವಿಧಾನಗಳನ್ನ ವೀಕ್ಷಣೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೊಂದೆಡೆ ಚಿತೆಯ ಜಾಗವನ್ನು ಕೂಡ ರೆಡಿ ಮಾಡಲಾಗಿದೆ. ಇಲ್ಲಿ ಒಂದಷ್ಟು ಸಿಮೆಂಟ್ ಬಳಸಿ, ಅಂದ್ರೆ ಒಂದಷ್ಟು ಕಲ್ಲುಗಳನ್ನು ಬಳಸಿ ಒಂದಷ್ಟು ಕಟ್ಟಡವನ್ನ ಮಂಟಪದ ರೀತಿ ಮಾಡಿರುವಂಥದ್ದು. ಸುತ್ತ ಹೂಗಳನ್ನು, ವಿವಿಧ ಹೂಗಳನ್ನು ಬಳಸಿ ಅಲಂಕಾರ ಕೂಡ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಅಂತಿಮ ಸಂಸ್ಕಾರ ಅಂದ್ರೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಸ್ಥಳವನ್ನು ಕೂಡ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಅದೇ ರೀತಿ ಚಿತೆ ಸುತ್ತಲೂ ಕೂಡ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡುವಂಥ ಕಾರ್ಯವೂ ಕೂಡ ನಡೀತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ
ಏನು ಅಂತ್ಯಕ್ರಿಯೆಗೆ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಗೆ ಈಗಾಗಲೇ ಸಿದ್ಧತೆಗಳು ಆಗಿರುವಂಥದ್ದು. 3 ಗಂಟೆವರೆಗೂ ಕೂಡ ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ದರ್ಶನ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡ್ತಾರೆ. ಅದಾದ ನಂತರ ಸರ್ಕಾರಿ ಸಕಲ ಗೌರವಗಳು ಹಾಗೂ ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳು ನೆರವೇರುವಂಥದ್ದು, ಅಂತ್ಯಕ್ರಿಯೆ ನೆರವೇರುತ್ತದೆ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಹುಟ್ಟೂರು ಸೋಮನಹಳ್ಳಿಯತ್ತ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಇದೀಗ ಆಗಮಿಸ್ತಾ ಇದೆ. ಇನ್ನು ಮತ್ತೊಂದು ಕಡೆ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರ ನಡೆಸುವ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರಾಮನಗರದಿಂದ ಚನ್ನಪಟ್ಟಣದತ್ತ ಹೊರಟಿದೆ ಇದೀಗ ವಿಶೇಷ ವಾಹನ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕುಶಾಲ ತೋಪು, ಸಾಮಾನ್ಯವಾಗಿ 21 ಸುತ್ತು, ಅದಾದ ನಂತರ ಪೊಲೀಸ್ ಗೌರವ ಸೆಲ್ಯೂಟ್, ಇದೆಲ್ಲವೂ ಪದ್ಧತಿ. ಸರ್ಕಾರಿ ಗೌರವದ ಭಾಗ ಇವೆಲ್ಲ. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಆದಂತ ಎಸ್ ಎಂ ಕೃಷ್ಣರವರ ಪಾರ್ಥಿವ ಶರೀರ ಅವರ ಸ್ವಗ್ರಾಮವಾದಂತ ಮದ್ದೂರಿನ ಸೋಮನಹಳ್ಳಿಗೆ ಬರ್ತಾ ಇದೆ. ಈಗಾಗಲೇ ದಾರಿಯುದ್ದಕ್ಕೂ ಸಹಿತ ಅವರ ಅನೇಕ ಜನ ರಾಜಕೀಯ ಶಿಷ್ಯರು, ಭಕ್ತಾದಿಗಳು ಅವರನ್ನ ತಮ್ಮ ಮನೆಯ ಮಗ ಮತ್ತು ತಂದೆ ಅಂತ ತಿಳಿದುಕೊಂಡವರೆಲ್ಲ ದಾರಿ ಉದ್ದಕ್ಕೂ ಪುಷ್ಪಾರ್ಚನೆಗಳನ್ನ ಮಾಡಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಪಾರ್ಥಿವ ಶರೀರವನ್ನ ಪ್ರತಿ ಸರ್ಕಲ್ಗಳಲ್ಲೂ, ಪ್ರತಿ ಊರುಗಳಲ್ಲೂ ಪುಷ್ಪಾರ್ಚನೆ ಮುಖಾಂತರವಾಗಿ ಶ್ರದ್ಧಾಂಜಲಿ ಸಭೆಗಳನ್ನು ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಅದು ಸ್ವಗ್ರಾಮಕ್ಕೆ ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದೆ. ಇಲ್ಲ ಇನ್ನು ಸೋಮನಹಳ್ಳಿ ಸಿದ್ಧತೆಗಳನ್ನ ಗಮನಿಸಿದ್ರಿ. ಹುಟ್ಟೂರಿನ ನಿವಾಸದ ಬಳಿಯಲ್ಲೂ ಕೂಡ, ಎಸ್ ಎಂ ಕೃಷ್ಣ ಅವರ ಹುಟ್ಟೂರಿನ ನಿವಾಸದ ಬಳಿಯಲ್ಲೂ ಕೂಡ ಸಾಕಷ್ಟು ಜನ ಸೇರ್ತಿದ್ದಾರೆ. ಸಿದ್ಧತೆಗಳಾಗ್ತಾ ಇದೆ ಅಂತಿಮ ದರ್ಶನಕ್ಕೆ. ಅಲ್ಲಿಂದ ನನ್ನ ಕಲೀಗ್ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ನಾವು ಗಮನಿಸ್ತಾ ಇದ್ದೀವಿ, ಬೆಂಗಳೂರಿನಿಂದ ಹೊರಟ ಕ್ಷಣದಿಂದಲೂ ಕೂಡ ರಸ್ತೆಯುದ್ದಕ್ಕೂ ಜನ ಇದ್ದಾರೆ ಅಂತಿಮ ನಮನವನ್ನ ಸಲ್ಲಿಸೋ ಸಲುವಾಗಿ. ತಾವಿರೋ ಜಾಗದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ, ಏನ್ ಮಾತನಾಡ್ತಿದ್ದಾರೆ ಜನ, ಹಾಗೆ ಸಿದ್ಧತೆಗಳು ಯಾವ ರೀತಿಯಾಗಿ ನಡೆಸಿಕೊಳ್ಳಲಾಗಿದೆ? ಸ್ಮಿತಾ, ಖಂಡಿತವಾಗ್ಲೂ ಈಗಾಗ ನಾವು ಸೋಮನಹಳ್ಳಿಯಲ್ಲಿದ್ದೀವಿ. ಎಸ್ ಎಂ ಕೃಷ್ಣ ಅವರ ಹುಟ್ಟೂರು. ನಿಜಕ್ಕೂ ಸೋಮನಹಳ್ಳಿ ಒಂದು ರೀತಿ ನೀರವ ಮೌನದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅಂತಿಮ ಹಂತದ ಸಕಲ ಸಿದ್ಧತೆಗಳನ್ನ ಇಲ್ಲಿ ಸೋಮನಹಳ್ಳಿಯಲ್ಲಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಎಸ್ ಎಂ ಕೃಷ್ಣ ಅವರ ಏನು ಹುಟ್ಟೂರು ಜೊತೆಯಲ್ಲಿ ಇಲ್ಲಿ ಏನು ಕಾಫಿ ಡೇ ಏನಿದೆ, ಇದು ಅವರಿಗೆ ಬಹಳ ಅಚ್ಚುಮೆಚ್ಚಿನ ತಾಣ. ಸೊ ಹೀಗಾಗಿ ಇಲ್ಲೇ ಅವರ ಅಂತ್ಯಕ್ರಿಯೆಯನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನಿಂದ ಹೊರಟಂತ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ಇಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿ ವೇದಿಕೆ ಕೂಡ ಸಿದ್ಧವಾಗಿದೆ. ಸೊ ಇಲ್ಲಿ ಬಂದಂತ ಎಸ್ ಎಂ ಕೃಷ್ಣ ಅವರ ಕುಟುಂಬಕ್ಕೆ ಕೂರ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಕಡೆ VIP ಮತ್ತು VVIPಗಳು ಅಂದ್ರೆ ಕೇಂದ್ರ ಸಚಿವರಾಗಿರ್ಬೋದು ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಮತ್ತು ಪಕ್ಷಾತೀತವಾಗಿ ಅನೇಕ ನಾಯಕರು ಕೂಡ ಬರ್ತಾರೆ. ಈಗಷ್ಟೇ ಏನು ಕೇಂದ್ರ ಸಚಿವರಾದಂಥ ಮತ್ತು ಮಾಜಿ ಮುಖ್ಯಮಂತ್ರಿಯಾದಂಥ HD ಕುಮಾರಸ್ವಾಮಿ ಅವರು ಕೂಡ ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಬಂದಿದೆ. ಸೊ ಹೀಗಾಗಿ ಎಲ್ಲ ರೀತಿಯಾದಂಥ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ನಮ್ಮ ಬಲಭಾಗದ ಎಡಭಾಗದಲ್ಲಿ ನೋಡ್ಬೋದು, ಈಗಾಗಲೇ ಜನರು ಬಂದು ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರದ ದರ್ಶನ ಪಡೆಯೋದಕ್ಕೆ ಕ್ಯೂನಲ್ಲಿ ನಿಂತಿರ್ತಕ್ಕಂಥದ್ದು. ಸೋಮನಹಳ್ಳಿ ಅಷ್ಟೆಲ್ಲ ಅಥವಾ ಇಡೀ ಮಂಡ್ಯ ಅಲ್ಲ, ಇಡೀ ಕರ್ನಾಟಕದ ಅನೇಕ ಭಾಗಗಳಿಂದ ಇಲ್ಲಿಗೆ ಬಂದು ನಿಂತಿರ್ತಕ್ಕಂಥದ್ದು. ಸೊ ಬಂದಂಥವ್ರಿಗೆ ಒಂದು ಮಾರ್ಗದಲ್ಲಿ ಬಂದು ಮತ್ತೊಂದು ಭಾಗದಲ್ಲಿ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ 2 ಹಂತದಲ್ಲಿ 2 ವೇನಲ್ಲಿ ಈಗ ಬರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಬಂದಂತ ಜನರನ್ನ ಹಾಗೆ ಆಚೆಗೆ ಕಳಿಸುವಂತ ವ್ಯವಸ್ಥೆನ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ನೂಕುನುಗ್ಗಲಾಗ್ಲಿ ಅಥವಾ ಗಲಾಟೆ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜಿಸಲಾಗಿರ್ತಕ್ಕಂಥದ್ದು. ಈಗಾಗಲೇ ಸ್ಥಳಕ್ಕೆ IGP ಆಗಿರ್ಬೋದು ಮತ್ತು 3 SP ಗಳನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಒಟ್ಟು 16,000 ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಇನ್ನ ಏನು ಎಸ್ ಎಂ ಕೃಷ್ಣ ಅವರ ಕುಟುಂಬ ತೀರಾ ಹತ್ತಿರ ಏನಿದ್ದಾರೆ ಅವರಿಗೆ ಈ ಎದುರು ಭಾಗದಲ್ಲಿ ಏನೀಗ ನಿಂತಿದ್ದಾರೆ ಆ ಒಂದು ಸ್ಥಳದಲ್ಲಿ ಕೂರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಸೊ ಗಣ್ಯ ವ್ಯಕ್ತಿಗಳು ಬಂದಂತವ್ರಿಗೆ ಇಲ್ಲಿ ಪಾರ್ಥಿವ ಶರೀರದ ದರ್ಶನ ಬಳಿಕ ನಮ್ಮ ಮುಂಭಾಗದಲ್ಲಿ ಅಂದ್ರೆ ಈ ಒಂದು ಅಂತಿಮ ದರ್ಶನದ ನಂತರ ಅಂತ್ಯ ಸಂಸ್ಕಾರಕ್ಕೆ ಬೇಕಿರ್ತಕ್ಕಂಥ ಎಲ್ಲ ಸಕಲ
ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಭಾನುಪ್ರಕಾಶ್ ಶರ್ಮಾ ಅವರ ಗುರೂಜಿಯವರ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸಕಲ ತಯಾರಿಯನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಅವರ ಒಂದು ಗಂಧದ ಮರದಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಅನ್ನೋಂಥದ್ದು ಈಗಾಗಲೇ ಮೈಸೂರಿನ ಅರಣ್ಯ ಇಲಾಖೆ ಜೊತೆಯಲ್ಲಿ ಜಿಲ್ಲಾಡಳಿತ ಮಾತುಕತೆ ಮಾಡಿ ಈಗಾಗಲೇ ಏನು ಅಂತಿಮ ವಿಧಿವಿಧಾನಕ್ಕೆ ಏನು ಬೇಕಿದೆ ಅದಕ್ಕೆ ಅಗತ್ಯವಿರ್ತಕ್ಕಂಥ ಗಂಧದ ಕೊರಡುಗಳನ್ನು ತರಲಿಕ್ಕೆ ಕೂಡ ಈಗಾಗಲೇ ಸಕಲ ಸಿದ್ಧತೆಯನ್ನು ನಡೆಸಿ ಈಗಾಗಲೇ ಗಂಧದ ಮರದ ತುಂಡುಗಳು ಕೂಡ ಈಗಾಗಲೇ ಬರ್ತಾ ಇರ್ತಕ್ಕಂಥದ್ದು. ಸೊ ಕೆಲವೇ ಕ್ಷಣಗಳಲ್ಲಿ ಬರುತ್ತೆ. ಈಗಾಗಲೇ ನಾವು ನೋಡ್ಬೋದು ಎಸ್ ಎಂ ಕೃಷ್ಣ ಅವರ ಕುಟುಂಬದ ತೀರಾ ಹತ್ತಿರದವ್ರು ಯಾರಿದ್ದಾರೆ, ಕುಟುಂಬದ ಅಕ್ಕ ತಂಗಿದಿರು ಅಥವಾ ಅವರಿಗೆ ಸಂಬಂಧಿಕರು ರಕ್ತ ಸಂಬಂಧಿಗಳ್ಯಾರಿದ್ದಾರೆ ಅವರು ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ಅಂದ್ರೆ ಪಾರ್ಥಿವ ಶರೀರದ ದರ್ಶನ ಪಡೆಯುವ ಮುಂಭಾಗದಲ್ಲಿ ಬಂದು ಕೂರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನಿಂದ ಹೊರಟಿರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಇಲ್ಲಿ ಸೋಮನಹಳ್ಳಿಗೆ ಬಂದು ತಲುಪುತ್ತೆ. ಆನಂತರ ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಒಂದು ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಕುಶಲತೋಪವನ್ನು ಅಂದ್ರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರ ನಡೆಸಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಪೊಲೀಸರಿಂದ 3 ಸುತ್ತಿನ ಕುಶಲ